ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಗೌಡ ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸ್ಕಿನ್ನಲ್ಲಿ ಆಗುವಂಥ ಟ್ಯಾನ್ ಆಗಿರ್ಬೋದು, ಹಾಗೆ ಪಿಂಪಲ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಒಳ್ಳೆ ಸೊಲ್ಯೂಷನ್, ಹಾಗೆ ಒಂದು ಒಳ್ಳೆ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ನಮ್ಮ ಸ್ಕಿನ್ನಲ್ಲಿ ನಮ್ಮ ಏಜಿಗೆ ತಕ್ಕನ ಹಾಗೆ ನಮ್ಮ ಸ್ಕಿನ್ ತುಂಬಾ ಚೇಂಜ್ ಆಗ್ತಾ ಬರ್ತಾ ಹೋಗುತ್ತೆ. ನಮ್ಮ ಕಾಲೇಜ್ ಟೈಮಲ್ಲಿ ನಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗೆ ಆಫ್ಟರ್ ಪ್ರೆಗ್ನೆನ್ಸಿ ನಮ್ಮ ಸ್ಕಿನ್ ಅಂತೂ ತುಂಬಾ ಡ್ಯಾಮೇಜ್ ಆಗಿರುತ್ತೆ. ಇದೆಲ್ಲದಕ್ಕೂ ಒಂದು ಒಳ್ಳೆ ಸೊಲ್ಯೂಷನ್ ಪ್ಯಾಕ್ ಅಂತಲೇ ಹೇಳ್ಬೋದು. ಇದನ್ನು ನೀವು ವಾರದಲ್ಲಿ 2 ಸಲ ಯೂಸ್ ಮಾಡಿ ನೋಡಿ, ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಆಲ್ಮೋಸ್ಟ್ ಬೇಗ ಒಂದು ಮಂತಲ್ಲಿ ನಿಮಗೆ ರಿಸಲ್ಟು ಸಿಕ್ಕುತ್ತೆ. ತುಂಬ ಕಾಸ್ಟ್ಲಿ ಕ್ರೀಮ್ ಎಲ್ಲ ತೊಗೊಂಡು ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಮನೆಯಲ್ಲೇ ಸಿಗುವಂಥ ಕಡಿಮೆ ಪದಾರ್ಥಗಳಿಂದ ನಮ್ಮ ಫೇಸ್ನ ಗ್ಲೋ ಹಾಗೆ ಟ್ಯಾನ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಫೇಸ್ ಪ್ಯಾಕು. ಈ ಫೇಸ್ ಪ್ಯಾಕಿಗೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಇವಾಗ ಒಂದು ಬೌಲ್ನ ತಗೊಂಡು ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಇದು ಮುಖಕ್ಕೆ ಹಚ್ಚುವಂಥ ಅರಿಶಿನ. ನಿಮ್ಮ ಲೋಕಲ್ ಸ್ಟೋರ್ನಲ್ಲಿ ಕೇಳಿದ್ರೆ ಸಿಗುತ್ತೆ. ಫೇಸ್ಗೆ ಹಾಕುವಂಥ ಅರಿಶಿನ ಕೊಡಿ ಅಂದರೆ ಸಿಗುತ್ತೆ. ಹಾಗೆ ಇದಕ್ಕೆ ನಾನು ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಕೆಲವರೆಲ್ಲ ಹೇಳ್ತಿರ್ತಾರೆ ನಿಂಬೆಹಣ್ಣು ತುಂಬ ಡ್ಯಾಮೇಜ್ ಮಾಡುತ್ತೆ ಹಾಗೆ ಹೀಗೆ ಅಂತ. ಅದು ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಮಾತ್ರ. ಇನ್ನು ಇದು ಡ್ರೈ ಸ್ಕಿನ್ ಇರೋರಿಗೆ ಹಾಗೆ ಮೀಡಿಯಮ್ ಆಯಿಲ್ ಸ್ಕಿನ್ ಇರೋರಿಗೆ ಇದು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಳದಿ ಆಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು, ನಿಂಬೆಹಣ್ಣು ಆಗಿರ್ಬೋದು, ನಮ್ಮ ಸ್ಕಿನ್ನಲ್ಲಿರುವಂಥ ಟ್ಯಾನ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಪಿಂಪಲ್ಸ್ ಆಗಿ ಕಪ್ಪು ಕಲೆಗಳೆಲ್ಲ ಆಗಿರುತ್ತಲ್ಲ, ಅದಕ್ಕೆಲ್ಲ ಇದು ತುಂಬಾ ಹೆಲ್ಪ್ ಮಾಡುತ್ತೆ ರಿಮೂವ್ ಮಾಡೋದಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ. ನಾನು ಆಲ್ರೆಡಿ ಫೇಸ್ನ ವಾಶ್ ಮಾಡ್ಕೊಂಡಿದ್ದೆ. ಇವಾಗ ಇದನ್ನು ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡೋಣ ಬನ್ನಿ. ನನ್ನ ವಾಯ್ಸ್ ನಿಮಗೆ ಸ್ವಲ್ಪ ತುಂಬ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ಬೋದು. ಮಳೆ ತುಂಬ ಬರ್ತಿದೆ. ಬೆಳಗ್ಗೆಯಿಂದ ಮಳೆ ನಿಂತೇ ಇಲ್ಲ, ತುಂಬಾ ಮಳೆ ಇದೆ. ಸಾರಿ, ಏನು ಅಂದ್ಕೊಬೇಡಿ. ಇವಾಗ ನಾನು ಫೇಸ್ಗೆ ಇದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೀವು ಇದನ್ನು ಕೂದಲಿಗೆ ಅಪ್ಲೈ ಮಾಡಬೇಡಿ. ಜೇನುತುಪ್ಪ ಹಾಕಿರೋದ್ರಿಂದ ಕೂದಲಿಗೆ ಹೇರ್ಸ್ಗೆ ಪ್ರಾಬ್ಲಮ್ ಆಗ್ಬೋದು. ಕಣ್ಣು ಸುತ್ತ ಬಿಟ್ಟು ಹಾಗೆ ತುಟಿ ಮೇಲೂ ಸಹ ಹಾಕೋದಕ್ಕೆ ಹೋಗಬೇಡಿ. ಇದನ್ನು ಕೆನ್ನೆಗೆ ಮತ್ತು ಮೇಲೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊತಾ ಹೋಗಿ. ಜಾಸ್ತಿ ಇದನ್ನು ಸ್ಕ್ರಬ್ ಮಾಡಬೇಡಿ. ನೀಟಾಗಿ ನಿಧಾನಕ್ಕೆ ಸ್ಕಿನ್ಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊತಾ ಹೋಗಬೇಕು. ನೋಡ್ತಿರ್ಬೋದು ನಾನು ಯಾವ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ ಅಂತ. ಇದೇ ಟೈಪಲ್ಲಿ ನೀವು ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ತಾ ಹೋಗಿ. ಇದನ್ನು ನೀವು ಕುತ್ತಿಗೆಗೂ ಸಹ ಹಾಕ್ಕೋಬೋದು. ಈ ಫೇಸ್ ಪ್ಯಾಕ್ನ ಕುತ್ತಿಗೆಲಿರುವಂಥ ಕಪ್ಪು ಕಲೆನೂ ಸಹ ಹೋಗುತ್ತೆ. ಇವಾಗ ಫೇಸ್ನ ನಾವು ತಣ್ಣೀರಿನಲ್ಲಿ ವಾಶ್ ಮಾಡ್ಕೊಂಬರೋಣ. ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ನೀಟಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ನಿಮ್ಮ ಫೇಸ್ನ ಒರೆಸ್ಕೊಳ್ಳಿ. ನೀವು ನೋಡ್ತಿರ್ಬೋದು ನನ್ನ ಸ್ಕಿನ್ನಲ್ಲಿ ಯಾವ ಥರ ಚೇಂಜಸ್ ಆಗಿದೆ ಅಂತ, ಎಷ್ಟು ಗ್ಲೋಯಿಂಗ್ ಆಗಿ ಕಾಣಿಸ್ತಿದೆ ಅಂತ. ಈ ಫೇಸ್ ಪ್ಯಾಕ್ನ ನೀವು ವಾರದಲ್ಲಿ 2 ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಗೊತ್ತಾಗುತ್ತೆ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ. ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಸಹ ಆಗೋದಿಲ್ಲ. ಸ್ಕಿನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸು ಸಹ ಆಗೋದಿಲ್ಲ. ನೋಡ್ತಿರ್ಬೋದು ನನ್ನ ಸ್ಕಿನ್ ಯಾವ ಥರ ಸ್ಮೂತಾಗಿ ಶೈನಿಯಾಗಿ ಹೊಳಿತಿದೆ ಅಂತ. ಮುಂಚೆ ನನ್ನ ಫೇಸ್ ಯಾವ ರೀತಿ ಇತ್ತು ಅಂತ ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಬಿಫೋರ್ ಫೇಸು ಆಫ್ಟರ್ ಫೇಸು ಯಾವ ಥರ ಆಗಿದೆ ಅಂತ ನೀವೇ ನೋಡ್ತಿರ್ಬೋದು. ನಾನು ಇದನ್ನು ಆಲ್ಮೋಸ್ಟ್ ಒಂದು 2 ವೀಕ್ಸು ಹಾಕಿ ಟ್ರೈ ಮಾಡಿ ನನಗೆ ರಿಸಲ್ಟ್ ಸಿಕ್ಕಿದ್ದಕ್ಕೆ ನಿಮಗೂ ಸಹ ನಿಮ್ಮ ಹತ್ರನೂ ಸಹ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ತುಂಬಾ ಯೂಸ್ಫುಲ್ ಆಗುವಂಥ ಸ್ಕಿನ್ ಟಿಪ್ಸ್ನ ಮುಂದೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.